ಇವತ್ತು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ತುಂಬ ಜನ ಸ್ಟಾರ್ಸ್ಗೆ ನಂಬರ್ 1 ಹೀರೋ ಯಾರು ಅಂತ ಕೇಳಿದರೆ ಯಶ್ ಅವರ ಹೆಸರು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಬಾಲಿವುಡ್ಡಲ್ಲಿ ಕೇಳಿದರೆ ಮಾತ್ರ ನಂಬರ್ 1 ಹೀರೋ ಯಶ್ ಅಂತ ಹೇಳ್ತಿದ್ದಾರೆ. ಈ ನಂಬರ್ 1 ಸ್ಥಾನ ಒಂದು ದಿನದಲ್ಲಿ ಸಿಕ್ಕಿದ್ದಲ್ಲ ಯಶ್ ಅವರಿಗೆ. 25 ವರ್ಷಗಳ ಶ್ರಮ ಇದೆ. ಅವಮಾನಗಳನ್ನ ಪಟ್ಟಿದ್ದಾರೆ, ಟೀಕೆಗಳನ್ನ ಎದುರಿಸಿದ್ದಾರೆ, ವಿಫಲತೆಗಳನ್ನ ಕಂಡಿದ್ದಾರೆ. ಇವೆಲ್ಲವನ್ನ ಎದುರಿಸಿ ಪ್ರತಿಯೊಂದು ಮೆಟ್ಟಿಲನ್ನು ಏರಿ ಇಂದು ಈ ಮಟ್ಟಕ್ಕೆ ಬಂದಿದ್ದಾರೆ ಯಶ್ ಅವರು. ಸೀರಿಯಲ್ನಿಂದ ಆರಂಭವಾದ ಅವರ ಪಯಣ ಇಂದು ದೇಶದ ಮೂಲೆ ಮೂಲೆಗಳಲ್ಲಿ ಚರ್ಚೆಯಾಗುತ್ತಿದೆ. ಒಬ್ಬ ಡ್ರೈವರ್ನ ಮಗನಾಗಿ ಆರಂಭಿಸಿದ ಈ ಪ್ರಯಾಣ ಇಂದು ಟಾಕ್ಸಿಕ್ ಚಿತ್ರದ ಮೂಲಕ ಕನ್ನಡದ ಹೆಸರನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಹಾದಿಯಲ್ಲಿದ್ದಾರೆ. ಇದು ಕೇವಲ ಯಶ್ ಅವರ ಹೆಮ್ಮೆಯ ವಿಷಯವಲ್ಲ, ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡುವ ಕ್ಷಣ ಇದು. ಹೌದು, ಯಾಕಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಟಾಕ್ಸಿಕ್ ಅನ್ನೋ ಹೆಸರು ಆ ಮಟ್ಟಿಗೆ ಹೆಸರು ಮಾಡ್ತಿದೆ, ಕನ್ನಡಕ್ಕೆ ಒಂದು ಹೆಸರನ್ನ ತಂದು ಕೊಡ್ತಿದೆ. ಟಾಕ್ಸಿಕ್ ಬಗ್ಗೆ ಟೀಕೆ ಮಾಡುವವರು ಇದ್ದಾರೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಅದನ್ನ ಬೆಂಬಲಿಸುವವರು ಇದ್ದಾರೆ. ಇನ್ನು ಟೀಕೆ ಮಾಡೋರು ನೀವು ಟೀಕೆ ಮಾಡ್ತಾನೆ ಇರಬೇಕಷ್ಟೇ, ಯಶ್ ಅವರು ಮಾತ್ರ ಇನ್ನು ಎತ್ತರಕ್ಕೆ ಬೆಳೆಯುತ್ತಾನೆ ಇರ್ತಾರೆ. ಇದಕ್ಕೆ ಸಾಕ್ಷಿಯಾಗಿರೋದು ಇಂದು ಬಾಲಿವುಡ್ನ ಅನೇಕ ಸ್ಟಾರ್ಗಳ ನಟ ನಟಿಯರ ಬಾಯಲ್ಲಿ ನಂಬರ್ 1 ಹೀರೋ ಯಾರು ಅಂತಂದ್ರೆ ಯಶ್ ಅವರ ಹೆಸರು ಕೇಳಿ ಬರ್ತಿರುವುದು. ಇದನ್ನು ಕೇಳಿ ನಮ್ಮ ಕನ್ನಡಿಗರೇ ನಿಮಗೆ ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.